ನಮಸ್ಕಾರ ಸರ್. ವೆಲ್ಕಮ್ ಸರ್. ಕೂತ್ಕೊಳ್ಳಿ. ಪಾರ್ಟ್ನರ್ಸ್, ಅರ್ಜೆಂಟ್ ಆಗಿ ನಿಮ್ಮನ್ನೆಲ್ಲ ಇಲ್ಲಿಗೆ ನಾನು ಬರಕ್ ಹೇಳಿದ್ದು ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೇಕಲ್ಲ? ಹೌದು ಸರ್. ಏನೋ ಮಹತ್ತರವಾದ ಕಾರಣ ಇರಬೇಕು. ನಮ್ ಬಿಸ್ನೆಸ್ ಅಲ್ಲಿ ಹೊಸ ಪ್ಲಾನ್ ಏನಾದ್ರು ಇದೆಯಾ ಸರ್? ಲೋಕ್ ಮೈ ಡಿಯರ್ ಪಾರ್ಟ್ನರ್ಸ್, ನೀವೆಲ್ಲ ಕಷ್ಟಪಟ್ಟು ನಿಮ್ಮ ಬುದ್ಧಿವಂತಿಕೆಯನ್ನು ಮ್ಯಾಕ್ಸಿಮಮ್ ಉಪಯೋಗಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀರಿ. ಗುಡ್. ಕಾರ್ಮಿಕರು ಕೇವಲ ಕೂಲಿಗಳು ಅನ್ನೋ ಮನೋಭಾವನೆ ಇಲ್ಲದೆ ಅವರವರ ಕೆಲಸಕ್ಕೆ ತಕ್ಕಂತೆ ಕೈ ತುಂಬ ಸಂಬಳ ಕೊಟ್ಟಿದ್ದೀರಿ. ವೆರಿ ಗುಡ್. ಅದಕ್ಕೆ ನಮ್ಮಲ್ಲಿ ಯಾವುದೇ ತರಹದ ಲಾಕೌಟ್ ಆಗಲಿ ಸ್ಟ್ರೈಕ್ ಆಗಲಿ ಒಂದು ನಡೆದಿಲ್ಲ. ಈ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಾನು ನಿಮ್ಮನ್ನು ಖಂಡಿತವಾಗ್ಲೂ ಹೊಗಳ್ತಾ ಇದ್ದೀನಿ. ಹಾಗೇನೆ ನಿಮ್ಮ ಅಸಮರ್ಥತೆ ಬಗ್ಗೆ ನಾನು ನಿಮ್ಮನ್ನು ತೆಗಳ್ಬೇಕಾಗಿದೆ. ಇಷ್ಟೆಲ್ಲ ನಿಯತ್ತಿಟ್ಕೊಂಡಿರೋರು ಸರ್ಕಾರಕ್ಕೆ ಕೊಡಬೇಕಾದ 25 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಇದುವರೆಗೂ ಕೊಡದೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬಂದಿದೆ. ಇದುವರೆಗೂ 3 ನೋಟಿಸ್ ಬಂದಿದ್ರು ನೀವು ಅದಕ್ಕೂ ಗಮನ ಕೊಡದೆ ನನಗೂ ತಿಳಿಸದೇ ಇರೋದು ನನ್ನ ಮನಸ್ಸು ಗಿಡಿಸ್ತಿಲ್ಲ. ಐ ಆಮ್ ಸಾರಿ. ಯಾರು ಮಾಡದೇ ಇರೋಂತ ಕೆಲಸ ನಾವೇನು ಮಾಡಿಲ್ಲ ಸರ್. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ಎಲ್ಲರೂ ಇಟ್ಟೇ ಇರ್ತಾರೆ. ಅಂದ್ರೆ ರಾಮನ್ ಲೆಕ್ಕ ಅಂದ್ರೆ ಸತ್ಯವಾದ ಲೆಕ್ಕ, ಅದ್ ನಮ್ಗೆ. ಕೃಷ್ಣನ್ ಲೆಕ್ಕ ಅಂದ್ರೆ ಕಳ್ಳ ಲೆಕ್ಕ, ಅದ್ ಇನ್ಕಮ್ ಟ್ಯಾಕ್ಸ್ಗೆ. ಐ ಆಮ್ ಸಾರಿ ಟು ಹಿಯರ್ ಮಿಸ್ಟರ್ ರಾವ್. ಸರ್ಕಾರಕ್ಕೆ ದ್ರೋಹ ಮಾಡೋದು ಒಂದೇ, ಎತ್ತ ತಾಯಿಗೆ ಚೂರಿ ಹಾಕೋದು ಒಂದೇ. ನೀವು ಹೇಳೋದು ಕರೆಕ್ಟ್ ಸರ್. ಆದ್ರೆ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ. ಹೆಜ್ಜೆಗೆ ಒಂದೊಂದು ಫ್ಯಾಕ್ಟರಿ ಓಪನ್ ಆಗಿ ನಮ್ ಸರಕುಗಳೇ ಸೇಲ್ ಆಗ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಆಫ್ ಯುವರ್ ಎಕ್ಸ್ಪ್ಲನೇಷನ್. ನಿಮ್ ಲಾಸ್ಟ್ ನಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ ಯಾರು ಹೇಳ್ತಾ ಇಲ್ಲ, ಬರೋ ಲಾಭದಲ್ಲಿ ಕಟ್ಟಿ ಅಂತ ನಾನು ಹೇಳ್ತಾ ಇರೋದು. ಮೈ ಡಿಯರ್ ಪಾರ್ಟ್ನರ್ಸ್, ಮುಂದಿನ ತಿಂಗಳು ಮೀಟಿಂಗ್ ಬರೋದ್ರೊಳಗೆ ನೀವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇಲ್ಲಿಗೆ ಬರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ದಟ್ಸ್ ಆಲ್. 25 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಲೇಬೇಕಂತ ನೀಯತ್ತು ನ್ಯಾಯ ಅಂತ ಪೈಸಾ ಲೆಕ್ಕ ತೋರಿಸಿದ್ರೆ ಕೊನೆ ನಮ್ ಕೈ ಉಳಿಯೋದು ಚಿಪ್ಪು. ಇಂಥ ಯಜಮಾನ ನಾವ್ ಇಟ್ಕೊಂಡಿರೋ ಬದಲು ಸಾಯಿಸ್ಬಿಟ್ರೆ ನಮಗೆ ಕ್ಷೇಮ. ಇನ್ಕಮ್ ಟ್ಯಾಕ್ಸು ಸೇಲ್ ಟ್ಯಾಕ್ಸ್ಗೆ ಲೆಕ್ಕ ಕೊಡೋದು ಒಂದೇ, ಆಸ್ತಿರೋ ಹುಲಿಗೆ ತಲೆ ಕೊಡೋದು ಒಂದೇ ಸಾರಿ ನಮ್ಮನ್ನ ತೆಗೆದ್ಬಿಡ್ತಾರೆ. ಈ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಅಂತ ಹಾಕಿ ನಮ್ ತಲೆ ಬೋಳ್ಸ್ಬಿಡ್ತಾರೆ ಟ್ಯಾಕ್ಸ್. ಅದ್ರ ಬದಲು ನಮ್ಮ ಯಜಮಾನ್ ಅಕೌಂಟ್ ಕ್ಲೋಸ್ ಮಾಡ್ಬಿಟ್ರೆ ಹಾಗೂ ಒಬ್ನೇ ಬಂದಿದ್ದಾನೆ, ಸಲೀಸಾಗೆ ಸಾಯಿಸ್ಬಿಟ್ರ. ಓ ಜಾನಿ, ಏನಯ್ಯ? ನಿಮಗೋಸ್ಕರ ಹಾಲು ಹಣ್ಣು ತಂದಿದ್ದೀನಿ ಸರ್. ಹಾಲ್ಗೆ ಗೊತ್ತು ಸರ್, ನೀವು ಡಯಾಬಿಟಿಕ್ ಪೇಷಂಟ್ ಅಂತ, ಅದಕ್ಕೆ ಹಾಲಿಗೆ ಸಕ್ಕರೆ ಹಾಕಿಲ್ಲ. ಅಲ್ಲ ಸರ್, ಒಂದು ವೇಳೆ ವಿಷ ಬೆರೆಸಿದ ಹಾಲು ಕೊಟ್ರು ಕುಡಿದು ಜೀರ್ಣಿಸ್ಕೊಳ್ಳೋ ನಿಮಗೆ ಈ ಹಾಳ ಸಕ್ಕರೆ ಕಾಯಿಲೆ ಸಿಕ್ಕಾಕೊಂಡಿದೆಯಲ್ಲ ಸರ್. ಈ ಸಕ್ಕರೆ ರೋಗ ಇದೆಯಲ್ಲ, ಇದು ಒಂಥರ ರಾಜ ರೋಗ ಇದ್ದ ಹಾಗೆ. ಶ್ರೀಮಂತ ರೋಗ ಮತ್ತು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂತ ರೋಗ ಎರಡು ನನ್ನ ಹತ್ರ ಇದೆಯಲ್ಲ, ಅದಕ್ಕೆ ಬಂದಿದೆ. ಗುಡ್ ನೈಟ್ ಸರ್. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಯಾಕಯ್ಯ ಗುಡ್ ಮಾರ್ನಿಂಗು? ಹೌದು ಸರ್, ನಾಳೆ ಬೆಳಿಗ್ಗೆ ನಿಮ್ಮನ್ನ ನೋಡ್ತೀನೋ ಇಲ್ವೋ. ಯಾಕಯ್ಯ, ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ? ನಾನು ನನ್ನ ಹೆಂಡತಿ ದೇವ್ರಿಗೆ ಹೋಗ್ತಾ ಇದ್ದೀವಿ. ಹರಕೆ ಇತ್ತು, ಬೆಳಗಿನ ಜಾವನೇ ಬಸ್ ಇರೋದು. ನೋನು ನನಗೆ ಬೆಳಿಗ್ಗೆ ಎದ್ದು ಬೆಡ್ ಕಾಫಿ ಕೊಟ್ಬಿಟ್ಟು ಆಮೇಲೆ ಹೋಗು. ಏನ್ ಜಾನಿ? ಸರಿ ಸರ್. ಹಾ ಜಾನಿ, ಸ್ವಲ್ಪ ಬಾಯಿಲಿ ಇದನ್ನು ಓಪನ್ ಮಾಡು. ದೇವ್ರಿಗೆ ಹೋಗ್ತಾ ಇದ್ದೀನಿ ಅಂತಿದ್ದೀಯಾ? ಖರ್ಚಿಗೆ ಇಟ್ಕೋ, ತಗೋ. ಬೇಡಿ ಸರ್. ಪರವಾಗಿಲ್ಲ, ಇಟ್ಕೊಳ್ಳಯ್ಯ. ಥ್ಯಾಂಕ್ ಯು ಸರ್. ನೈಸ್ ಬಾಯ್. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಬಾಗಿಲು ತೆಗೀರಿ ಸರ್. ಸರ್, ಶ್ರೀಮಂತ ಭುಜಂಗರ ಕೊಲೆಯಾಗಿದೆ ಸರ್. ಬಂದ್ರಪ್ಪ.
ಗ್ರೇಟ್ ಡಿಟೆಕ್ಟಿವ್ ಪ್ರತಾಪ್. ಇನ್ವೆಸ್ಟಿಗೇಷನ್ ಅಲ್ಲಿ ಈಸ್ ರಿಯಲಿ ವೆರಿ ಗ್ರೇಟ್. ಬನ್ನಿ ಮಿಸ್ಟರ್ ಪ್ರತಾಪ್. ಹಲೋ. ಯಾರಿವರು? ಒಳ್ಳೆ ಡಿಐಜಿ ತರ ಪರೀಕ್ಷೆ ಮಾಡ್ತಿದ್ದಾರೆ, ನೀವೆಲ್ಲ ಗೌರವ ಕೊಡ್ತಿದ್ದೀರಿ. ಅವರೇ ಪತ್ತೆದ ಪ್ರತಾಪ್ ಅಂತ, ಸೆಂಟ್ರಲ್ ನಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ರೋಸ್ ಡಿಟೆಕ್ಟಿವ್ ಏಜೆನ್ಸೀಸ್ ಅಂತ ಸಂಸ್ಥೆ ಇಟ್ಟಿದ್ದಾರೆ. ಇವರೆಲ್ಲ ಭುಜಂಗರಾಯರ್ ಪಾರ್ಟ್ನರ್ಸ್. ಕೊಲೆ ಆಗಕ್ ಮುಂಚೆ ಈ ವ್ಯಕ್ತಿನ ಕೊನೆ ಸರಿ ನೋಡಿದ್ಯಾರು? ನಾನೇ ಸರ್. ರಾತ್ರಿ ಯಜಮಾನ್ರು ಮಲಗಕ್ ಮುಂಚೆ ಹಾಲ್ ತಂದ್ಕೊಟ್ಟೆ. ಬೆಳಿಗ್ಗೆ ನಾನು ನನ್ನ ಹೆಂಡತಿ ದೇವ್ರಿಗೆ ಹೋಗ್ತೀವಿ ಹಿಂದೆ, ಅದಕ್ಕೆ ಅವ್ರು ಬಕ್ಷೀಸಾಗಿ ಈ ನೋಟಿನ ಕಂತೆ ಕೊಟ್ರು. ಐಸಿ. ಬೆಳಿಗ್ಗೆ ಬೆಡ್ ಕಾಫಿ ತಗೊಂಬಂದೆ. ಬಾಗ್ಲಾಕಿತ್ತು, ತಟ್ಟದೆ ಸರ್, ತೆಗಿಲಿಲ್ಲ. ತಳ್ದೆ, ಓಪನ್ ಆಯ್ತು. ಒಳಗ್ ಬಂದ್ ನೋಡಿದ್ರೆ ಯಜಮಾನ್ರು ಕೊಲೆ ಆಗ್ಬಿಟ್ಟಿದೆ. ಇದನ್ನ ಅವರೇ ಕೊಟ್ರ? ಹೌದು ಸರ್. ನಿನಗೆ ದುಡ್ಡು ಕೊಟ್ಟಿದ್ದು ಇದೇ ಬ್ರೀಫ್ ಕೇಸಿಂದ ಸರ್. ಒಂದೇ ಕಟ್ಟಿತ್ತ? ಇಲ್ಲ ಸರ್, ತುಂಬಾ ಇತ್ತು. ಈಗ ಕಂತೆ ಕಂತೆ ನೋಟ್ ನಿನ್ ಕಣ್ಣಿಗೆ ಬಿತ್ತು, ಆಸೆ ಹೆಚ್ಚಾಯ್ತು. ಕ್ವೈಟ್ ನ್ಯಾಚುರಲ್. ಇಲ್ಲ ಸರ್, ನಾನ್ ಕೊಲೆ ಮಾಡಿಲ್ಲ ಸರ್. ಖಂಡಿತ ಕೊಲೆ ಮಾಡಿಲ್ಲ, ನಾನು ನಂಬಿ ಸರ್. ಬದ್ಮಾಶ್, ದುಡ್ಡಿನ ಆಸೆಗೋಸ್ಕರ ನಮ್ಮ ಅಣ್ಣನೇ ಕೊಲೆ ಮಾಡ್ಬಿಟ್ಟೇನೋ ಪಾಪಿ. ಸರ್, ಇವನೇ ಕೊಲೆಗಾರ ಸರ್. ದುಡ್ಡು ದುಡ್ಡು ಅಂತ ನಮ್ಮ ಅಣ್ಣನ ಆಗಾಗ ಪೀಡಿಸ್ತಿದ್ದ. ನಮ್ಮ ಅಣ್ಣ ಬೈದಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ ಸರ್. ಸರ್, ಇವನನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಎಲ್ಲಾ ವಿಷಯ ಬಾಯ್ಬಿಡ್ತಾನೆ ಸರ್. ನಿಜವೇನೋ? ನಾ ಮಾಡಿಲ್ಲ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಪ್ರಕಾಶ್. ಸರ್, ಇವರು ಭುಜಂಗರಾಯರ ಒಬ್ಬರೇ ತಮ್ಮ ಶ್ರೀಪತಿ ಅಂತ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ವೆಲ್ ಮಿಸ್ಟರ್ ಶ್ರೀಪತಿ, ನಿನ್ನೆ ಇಲ್ಲಿ ನಡೆದ ಕಾನ್ಫರೆನ್ಸ್ ನೀವು ಅಟೆಂಡ್ ಮಾಡಿಲ್ವಾ? ಇಲ್ಲ ಸರ್, ನಿನ್ನೆ ಬೆಳಿಗ್ಗೆ 9:30 ಫ್ಲೈಟ್ ಡೆಲ್ಲಿಗೆ ಹೋಗಿ ಈಗ ತಾನೇ ಬರ್ತಾ ಇದ್ದೀನಿ ಸರ್. ಇಲ್ಲಿಗೆ ಹೇಗೆ ಬಂದ್ರಿ? ಕಾರ್ನಲ್ಲಿ ಸರ್. ಅಂಬಾಸಿಡರ್ ಅಥವಾ ಮರ್ಸಿಡಿಸ್ ಬೆಂಜಾ? ಅಂಬಾಸಿಡರ್ ಸರ್. ನೀವೇ ಡ್ರೈವ್ ಮಾಡ್ಕೊಂಡ್ ಬಂದ್ರಾ? ಇಲ್ಲ ಸರ್, ಏರ್ಪೋರ್ಟ್ಗೆ ಡ್ರೈವರ್ ಕಾರ್ ತಗೊಂಬರಕ್ ಹೇಳಿದ್ದೆ, ತಗೊಂಬಂದಿದ್ದ, ಅದ್ರಲ್ಲಿ ಬಂದೆ ಸರ್. ಅಲ್ಲಿ ನಿಂತಿದಾರಲ್ಲ ಅವರೇನಾ ನಿಮ್ ಡ್ರೈವರ್? ಹೌದು ಸರ್. ಫ್ಲೈಟ್ ಎಷ್ಟು ಗಂಟೆಗೆ ಬಂತು? ಸರಿಯಾದ ಟೈಮ್ಗೆ ಬಂತು ಸರ್. ಈಗ ಟೈಮ್ ಎಷ್ಟು? ಸರ್, ಡೆಲ್ಲಿನಲ್ಲಿ ವಿಪರೀತ ಚಳಿ ಇದ್ದಿದ್ದರಿಂದ ಹೇಳೋ ಸ್ವಲ್ಪ ಲೇಟ್ ಆಯ್ತು. ಏರ್ಪೋರ್ಟ್ ಬರೋ ಗಡ್ಬಿಡಿನಲ್ಲಿ ವಾಚ್ ಅಲ್ಲೇ ಮರ್ತ್ ಬಂದ್ಬಿಟ್ಟೆ ಸರ್. ಆಲ್ ರೈಟ್ ಮಿಸ್ಟರ್ ಪ್ರಕಾಶ್. ಎಸ್ ಸರ್. ಯು ಪ್ಲೀಸ್ ಅರೆಸ್ಟ್ ದಿಸ್ ಮ್ಯಾನ್. ಯು ಮೀನ್ ಶ್ರೀಪತಿ? ಎಸ್, ದ ಸೇಮ್ ಶ್ರೀಪತಿ. ಅವರ ಅಣ್ಣನ ಇವನೇ ಕೊಲೆ ಮಾಡಿತ್ತು. ಯುವರ್ ಆನರ್, ನಗರದ ಗಣ್ಯ ವ್ಯಕ್ತಿಯಾದ ಶ್ರೀ ಭುಜಂಗರಾಯರ್ನ ಅವ್ರ ಸ್ವಂತ ತಮ್ಮ ಶ್ರೀಪತಿನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ನಂಬರ್ 1, ಕೊಲೆ ನಡೆದ ಹಿಂದಿನ ದಿನ ತಾನು ಡೆಲ್ಲಿಗೆ ಹೋಗಿದ್ದು, ಮಾರನೇ ದಿನ ಬೆಳಗ್ಗೆ ವಾಪಸ್ ಬಂದಿದ್ದಾಗಿ ಶ್ರೀಪತಿ ಹೇಳ್ತಿರೋ ಸಾಕ್ಷಿನ ಸುಳ್ಳಂತ ಸಾಬೀತುಪಡಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಸ್, ಪ್ರೊಸೀಡ್. ಆ ದಿನ ಅಂತೂ ಕಷ್ಟಪಟ್ಟು ಟಿಕೆಟ್ ಓಕೆ ಮಾಡ್ತಿದ್ದಾಯ್ತು. ಈಗ ಪ್ರಯಾಣದ ಪಟ್ಟಿನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗೋಗಿದೆ. ಡೆಲ್ಲಿನ ಬರೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಓಕೆ ಮಾಡ್ತಿದ್ದೀನಿ. ನೀನು ನನ್ನ ಹೆಸರಲ್ಲಿ ಡೆಲ್ಲಿಗೆ ಹೋಗಿ ಬಂದ್ಬಿಡು. ನಾನು ಇಲ್ಲಿ ಕೆಲಸ ಮುಗಿಸಿ ನಾಳೆ ಬೆಳಗ್ಗೆ 8:30ಕ್ಕೆ ಏರ್ಪೋರ್ಟ್ ಬಂದು ಕಾಯ್ತಾ ಇರ್ತೀನಿ. ಇವನ್ ಹೆಸರಲ್ಲಿ ಅವನ್ ಟ್ರಾವೆಲ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಮ್ಯಾನ್ ಆಫ್ ದ ಟೈಮ್ ಪ್ಲೀಸ್. 8:15. ಥ್ಯಾಂಕ್ ಯು. ಇದ್ರ ಮೇಲೆ ಸಂದೇಹ ಹೆಚ್ಚಾಗಿದ್ರಿಂದ ನಾನು ಅವನ್ನ ಫಾಲೋ ಮಾಡಿದೆ. ಇವನೊಬ್ಬ ಸ್ಮಗ್ಲರ್ ಅಂತ ಗೊತ್ತಾಯ್ತು. ಆನಂತರ ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಈತ ಭುಜಂಗರಾಯರ್ ತಮ್ಮ ಬೇಕಾದಷ್ಟು ಕಳುಹಾರ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಮಾರನೇ ದಿನ ಬೆಳಿಗ್ಗೆ ಸ್ಪೀಕಿಂಗ್. ಇಸ್ ಇಟ್? ಎಲ್ಲಿ? ಯಾವಾಗ?
The 15 times transfer provided by passengers in the ಮನೆಗ ಆಫೀಸ್ಗ ಸರ್? ಸುಡ್ಗಾಡ್ಗೆ ವಿಲ್ಸನ್ ಗಾರ್ಡನ ಹರಿಶ್ಚಂದ್ರ ಘಾಟ? ಶಡಪ್ ತಲಾಟೆ. ಕಣ್ವಾಗ ಎಷ್ಟೊತ್ತು ಕಡೆ ಹೋಗು. ಓ, ಕಣ್ವಾ ಗೆಸ್ಟ್ ಹೌಸ್. ಶ್ರೀಪತಿ ಕೈಲಿದ್ದ ವಾಚು, ಕೊಲೆಯಾದ ಭುಜಂಗರ ಕೈಲಿ ಹಿಡ್ಕೊಂಡಿದ್ದ ವಾಚು ಎರಡು ಒಂದೇ ಆಗಿತ್ತು. ಅದಕ್ಕೆ ಶ್ರೀಪತಿನ ಟೈಮ್ ಕೇಳಿದೆ. ವಾಚ್ನ ಡೆಲ್ಲಿಯಲ್ಲೇ ಹೋಟೆಲ್ ರೂಮ್ ನಲ್ಲೇ ಮರ್ತು ಬಂದೆ ಅಂತ ಸುಳ್ಳು ಹೇಳ್ದ. ಈ ಸಾಕ್ಷ್ಯಾಧಾರಗಳಿಂದ ಡೆಲ್ಲಿಗೆ ಹೋಗಿದ್ದೆ ಅಂತ ಹೇಳ್ದೆ ಶ್ರೀಪತಿ ತಾನು ಡೆಲ್ಲಿಗೆ ಹೋಗದೆ ರಾತ್ರಾನ್ರಾತ್ರಿ ಕನ್ವಾ ಗೆಸ್ಟ್ ಹೌಸ್ಗೆ ಬಂದು ತನ್ನ ಅಣ್ಣನ ಕೊಲೆ ಮಾಡಿ ಯಾರಿಗೂ ತಿಳಿಯದಂತೆ ಮತ್ತೆ ಏರ್ಪೋರ್ಟ್ಗೆ ಹೋಗಿ ಡೆಲ್ಲಿಯಿಂದ ಬಂದ. ಆಮ್ ಐ ರೈಟ್? ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ನಡೆದ ವಾದ ವಿವಾದಗಳಿಂದ ಹಾಗೂ ರೋಸ್ ಡಿಟೆಕ್ಟಿವ್ ಏಜೆನ್ಸೀಸ್ನ ಶ್ರೀ ಪ್ರತಾಪ್ ಅವರ ಪತ್ತೇದಾರಿಕೆಯಿಂದ ಆರೋಪಿ ಶ್ರೀಪತಿನೇ ಭುಜಂಗರಾಯರನ್ನು ಕೊಲೆ ಮಾಡಿದ್ದಾನೆ ಎನ್ನುವುದು ರುಜುವಾತಾಗಿದೆ. ಆದ್ದರಿಂದ ಆರೋಪಿ ಶ್ರೀಪತಿಗೆ ಐಪಿಸಿ ಸೆಕ್ಷನ್ 304 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಫ್ಯಾಂಟಾಸ್ಟಿಕ್ ಇನ್ವೆಸ್ಟಿಗೇಷನ್ ಮಿಸ್ಟರ್ ಪ್ರತಾಪ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಪ್ರತಾಪ್. ಥ್ಯಾಂಕ್ ಯು. ಎಲ್ಲ ಸೃಷ್ಟಿಯಪ್ಪ ಇದು. சொப்பன வாழ்வும் மகிழ்ந்தேன் சுப்பிரமணிய சுவாமி உன்னை மறந்தேன். ಪತ್ತೇದಾರ ಪ್ರತಾಪರ ಪ್ರಚಂಡ ವಿಜಯ. ಆಹಾ ಆಹಾ. ಅಪ್ಪರೇ ಸುಬ್ರಹ್ಮಣ್ಯ. ಸರ್ ಕರೆದ್ರ ಸರ್? ಯೋ, ಹಿಂಗಪ್ಪನ ಓಯ ಬೆಪ್ಪ ಸುಬ್ರಹ್ಮಣ್ಯ ಅಂದ್ರೆ ಊರಿಗೆಲ್ಲ ಅವರೇ ಸುಬ್ರಹ್ಮಣ್ಯನ ಕೆಲಸ ನೋಡು. ರೋಸಿ ஒரு குட்டு நிமிஷம் ಗೊತ್ತಾ? ಎಷ್ಟು ತಿಂಗಳು? ಎನ್ನ ರೋಸಿ ತಿಂಗಳು ಕೊಡುವ ಗೊತ್ತಿಲ್ಲ. 5ನೇ ತಿಂಗಳು ಮೇ ತಿಂಗಳಲ್ಲವಾ? ನಾನಿನಕ್ಕೆ ಹೇಳ ಬಂದ ವಿಷಯ ಎನ್ನ ನಮ್ಮ ನೀನೇನು ಅನ್ಬೇಡ, ಸದ್ಯಕ್ಕೆ ಕನ್ನಡ ಕೊಲ್ಬೇಡ. ಎನ್ನಮ್ಮ ಅಪ್ಪಡಿ ಹೇಳಿಬಿಟ್ಟ. ಎನ್ನ ತಾಯಿ ಕನ್ನಡಂ, ಸಿರಿಗನ್ನಡಂ. ನಾ ಹುಟ್ಟಿದೆ ಕರ್ನಾಟಕದ ಒಳಗಮ್ಮ. ಕರ್ನಾಟಕದಲ್ಲೇ ಹುಟ್ಟಿದೀನಿ ಅಂತೀರಾ? ನೆಟ್ಟು ಕನ್ನಡ ಮಾತಾಡೋದಕ್ಕೂ ಬರೋದಿಲ್ವಲ್ರಿ? ರೋಸಿ ಶುದ್ಧ ಕನ್ನಡ ಅವೆಯಿಂದ ಬೆಂಗಳೂರಲ್ಲಿ ಎಲ್ಲಿ ಅಮ್ಮ ಹೋಗಿ ನಾವು ಹುಡುಕ್ರದೆ ನೋಡೆ. ಮಲ್ಲೇಶ್ವರಕ್ಕೆ ಹೋದರೆ ಅಲ್ಲಿ ಅಯ್ಯಂಗಾರ ಅಯ್ಯರ್ರಿ, ಅಲ್ಲಿ ಪಿಚ್ಚೆ ಹೇಳೋದು ಕೂಡ ತಮಿಳಲ್ಲಿ ಅನ್ನ ಮಾರಿ ಕನ್ನಡ. ಇನ್ನು ಶ್ರೀರಾಮಪುರಕ್ಕೆ ಹೋದರೆ ಅರಂಜನ ಪಾರು ಅಂತಾರೆ, ಅಂದ ಮಾರಿ ಕನ್ನಡ. ಇನ್ನು ಕಂಟೋನ್ಮೆಂಟ್ ಹೋದರೆ ಓಮೆನ್ ಓಮೆನ್ ಅಂದ ಮಾರಿ ಕನ್ನಡ. ಮೆಜೆಸ್ಟಿಕ್ ಹೋದರೆ ಸಿಂಧಿ ಗುಜರಾತಿ ಎಲ್ಲ ಸೇರ್ದು ಬಿಟ್ಟು ಅಲ್ಲಿ ಸೌಸೌ ಕನ್ನಡ. ಇನ್ನು ಜಯನಗರಕ್ಕೆ ಹೋಗ ಮುಡಿயாது, ವಿಜಯನಗರಕ್ಕೆ ಬಸ್ கிடைக்காது. இந்த நிலவில் ಎಲ್ಲಿ ಅಮ್ಮ ಕನ್ನಡದ ಕತ್ತಗಿರದೆ. ಒಂದು ಕೆಲಸ ಮಾಡೆ, 5 ಆಫೀಸ್ ಕ್ಲೋಸ್, ಓವರ್ ಟೈಮ್ கொடுக்க மாட்டேன்னு ಹೇಳ್ಬಿಡ್ತಾನೆ. அந்த பியோன் வரமாட்டான். அப்புறம் நாவிப்பரே தனியா ಒಂದು ಬಂದ್ರೆ ಹೋಗ್ ಬನ್ರಿ. அந்த ಒಂದಲ್ಲಮ್ಮ, ಒಂದು எனக்கு ಶುದ್ಧ ಕನ್ನಡ ಹೇಳಿಕೊಡೆ. 5:30 10:00 ವರೆಗೆ ನೀ ಕನ್ನಡ ಹೇಳಿಕೊಡೆ. 10:00 ಮೇಲೆ ಡಿನ್ನರ್ಗೆ ಹೋಗಿ ಬರಲಾ? ಬಂದವರೆಗೆ ಅದೇ ಏನ್ರಿ ಅದು? ಅದಾ ನೀ ಹೇಳಿ ಕೊಡ್ತಾ ಕನ್ನಡ எனக்கு சரியா ಬರುದಾ ಇಲ್ಲಿ ಆಡೋ ಹೊರತ ಪಾಕಲ. ಅದಕ್ಕೆ ಬೇರೆ ಆಳನ್ನು ನೋಡ್ಕೊಳ್ಳಿ. ಬೇರೆ ಆಳ ಪಾಕದ 6 ತಿಂಗಳದು ಉನ್ನೆಯ ನೋಡಿக்கிட்டு இருக்க. நீ எப்படி ಹೇಳಿಬಿಟ್ಟ எப்படி? ಓ ಬಾಸ್ ವಣಕಂ ಸರ್. ಗುಡ್ ಮಾರ್ನಿಂಗ್ ಸರ್. ವಣಕಂ ಸರ್. ರೀ ಅಯ್ಯರೇ, ಈ ಗುಡ್ ಮಾರ್ನಿಂಗ್ ಪದ್ಧತಿ ನನ್ಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಎಷ್ಟು ಸಲ ಹೇಳೋದು? ನಿಮ್ ಸೆನ್ಸಾರಿಟಿ ಏನಿದ್ರು ಅದನ್ನ ಕೆಲಸದ ಮೇಲೆ ತೋರಿಸಿ. ಬಾಸ್ என்ன ಹೇಳಿದ್ರು ಇಲ್ಲಿಂದ ಹೇಳ್ತಾರೆ, ಇಲ್ಲಿಂದ ಹೇಳ ಮಾಟಾರೆ. ரோசி ಬಾಸ್, ஐயோ ராவகாலம் உங்ககிட்ட டாபிக்கே வேண்டாம். ಸ್ಪೀಕಿಂಗ್. ಮಿಸ್ಟರ್ ಪ್ರತಾಪ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಾನು ಹೋಮ್ ಮಿನಿಸ್ಟರ್ ಲೋಕೇಶ್ ಮಾತಾಡ್ತಾ ಇರೋದು. ನನ್ನ ರಕ್ಷಣೆ ಬಗ್ಗೆ ನಿಮ್ಮ ಹತ್ರ ರಹಸ್ಯವಾಗಿ ಮಾತಾಡಬೇಕಾಗಿತ್ತು. ರಕ್ಷಣಾ ಸಚಿವರಿಗೆ ರಕ್ಷಣೆನಾ? ಸ್ಟ್ರೇಂಜ್. ಎನಿವೇ, ಯು ಮೋಸ್ಟ್ ವೆಲ್ಕಮ್. ಇದು ಆಫೀಸ್ನಲ್ಲೋ ಮನೆಯಲ್ಲೋ ಮಾತಾಡುವಂತ ವಿಷಯ ಅಲ್ಲ. ನೀವೇನ್ ತಿಳ್ಕೊಳ್ಳಲ್ಲ ಅಂದ್ರೆ ನಾಳೆ TG ಹಳ್ಳಿ TB ಹತ್ರ ಬರೋಕ್ಕಾಗತ್ತಾ? ಐ ಆಮ್ ಸಾರಿ ಸರ್, ನಾಳೆ ಬೆಳಿಗ್ಗೆ ನಾನು ಕಲ್ಕಟ್ಟ ಹೋಗ್ತಾ ಇದ್ದೀನಿ.
ನಾಡಿದ್ದು ಬೆಳಿಗ್ಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ 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 ಸರ್.